ಹಂಗೆ ಬಂದಿದ್ದು ಸುಮ್ಮನೆ, ಮತ್ತೆ ಇವ್ನ ಫ್ರೆಂಡಿನ ಫಂಕ್ಷನ್ ಬೇರೆ ಇತ್ತು, ಅದಕ್ಕೆ ಅಂತ ಬಂದಿದ್ದು. ಹಂಗೆ ಊಟ ಮಾಡ್ಕೊಂಡು ಬಂದು ಏನೋ ಫೋಟೋ ತೆಗೋಣ ಅಂತ ಇಲ್ಲಿ ಬೈಕ್ ಇಳಿಸ್ತು. ಇಲ್ಲಿ ನೋಡಿದ್ರು ಫೋಟೋ ಶೂಟಿಂಗ್ ಆಗ್ತಿದ್ದು ಬೇರೆಯವ್ರದ್ದು. ಹಂಗೆ ಈ ಕಡೆ ನಡ್ಕೊಂಡು ಹೋದು. ಅಲ್ಲೇ ಒಂದು 2-3 ಜನ ಇದ್ದರು ಹೊಲ ಉಳೋರು. ಅವ್ರು ಹೇಳಿದ್ರು ಆಳ ಇದೆ ಆ ಕಡೆ ತುಂಬ ಹೋಗಬೇಡಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿದ್ದು ಮತ್ತು ಹಂಗೆ ಫೋಟೋ ಒಂದೆರಡು ವೀಡಿಯೋ ಮಾಡ್ಕೊಂಡು ಹೋದು. ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ನಿಂತ್ಕೊಂಡಾದ್ಮೇಲೆ ವೀಡಿಯೋ ರೆಕಾರ್ಡಿಗೆ ಇಟ್ಬಿಟ್ಟು ಬಟ್ಟೆ ಬಿಚ್ಚಿ ಹಂಗೆ ಹೋದು. ಹಂಗೆ ಅಲ್ಲೇ ಇದ್ದು ದಡದಲ್ಲೇ ಒಂದು 10 ಅಡಿ 20 ಅಡಿ ಅಲ್ಲೇ ಇತ್ತು, ದಡನೇ ಇತ್ತು. ಮತ್ತು ಹೋಗ್ದಾಗ ಸೀದಾ ಒಳಗೆ ಹೋದ್. ನಾನು ಹೆಂಗಿದ್ದು ದಡಕ್ಕೆ ಬಂದು ಅಷ್ಟೊತ್ತಿಗೆ ಬಂದು ಏನೋ ಮಾಡ್ತಿದ್ದೆ, ಬಟ್ಟೆ ಸೈಡಿಗೆ ಇಟ್ಟು ಮೊಬೈಲ್ನ ಕರೆಕ್ಟಾಗಿ ಇಡ್ತಿದ್ದೆ. ಅಷ್ಟೊತ್ತಿಗೆ ಅವನನ್ನು ಕೈ ಎತ್ತಿದ್ದೆ. ಇವನು ನೋಡ್ತಿದ್ದ, ಅವ್ನಿಗೆ ಎಳಿಯಾಕಂತ ಒಳಗೆ ಹೋಗಿ ನೋಡ್ತಿದ್ದಂಗೆ. ಅಷ್ಟೊತ್ತಿಗೆ ನಾನು ಹೋದೆ ಒಳಿಕೆ. ನಾನು ನೋಡಿ ಸೀದಾ ನಾನು ಅದ್ರ ಒಳಗೆ ಹೋದೆ. ಅವ್ನು ನನ್ನ ಭುಜದ ಮೇಲೆ ಹತ್ತು ಬಿಟ್ಟ ಒಂದು ಸರಿ. ನಾನು ಮುಳುಗೋದು, ನಾವು ತಲೆ ಇಲ್ಲಿ ಹೊಡಿತು ಮಣ್ಣು. ನಾನು ಹೊತ್ತಿಗೆ ಅವ್ನು ನನ್ನ ಮೇಲೆ ಹತ್ತಿದ್ದ. ಅಷ್ಟೊತ್ತಿಗೆ ನಾನು ಈ ಥರ ಹೊಡಿಯೋತ್ತಿಗೆ ಅವ್ನು ಕಾಣಿಸ್ಲಿಲ್ಲ ನನಗೆ. ಸೀದಾ ಜಾರ್ಖಂಡೆ ಹೋಗ್ಬಿಟ್ಟ. ಎಷ್ಟೋ ಎತ್ತು ನೋಡ್ತೀನಿ ಇವನು ನನ್ನ ಹಿಂದೆ ಇದ್ದಾನೆ, ಅವನು ಕಾಣ್ತಾನೆ ಇಲ್ಲ. ಇವ್ನು ನನ್ನಿಂದ ಇದ್ದಾನೆ, ಅವ್ನು ಕಾಣ್ತಾನೆ ಇಲ್ಲ. ಇವನು ಮತ್ತೆ ಹಿಂಗೆ ಕಿರ್ಚಾಡ್ತಾನೆ, ಕರಿತಾನೆ. ಅಲ್ಲಿ ನಾನು ಮತ್ತೆ ಹೊರಗಡೆ ಓಡಿ ಬಂದು ಪ್ಯಾಂಟ್ ಇತ್ತು, ಅವನದೇ ಪ್ಯಾಂಟ್ ಇವನ ಕೈಲಿ ಕೊಟ್ಟು ಮತ್ತೆ ಹೊರಗಡೆ ಹೋದ. ಅಲ್ಲಿ ಇದ್ರು ಗಂಡ ಹೆಂಡತಿ. ಅಣ್ಣ ಬರ್ರಿ ಅಣ್ಣ, ತೆಪ್ಪ ತಗೊಂಡು ಬನ್ನಿ ಪ್ಲೀಸ್ ಅಂತ ಬೇಗ ಬಂದು ಅವ್ರು ಸ್ಕೂಟಿ ತಗೊಂಡು ಟಿ ವಿ ಎಸ್ ಬೈಕ್ ತೊಗೊಂಡು ಸೀದಾ ಹೋಗ್ಬಿಟ್ರು. ಬರಲೇ ಇಲ್ಲ. ಮತ್ತು ಹಿಡಿದು ನೋಡಿದ್ರೆ ಅವ್ನು ಇಲ್ಲವೇ ಇಲ್ಲ. ಇವನು ಪ್ಯಾಂಟ್ ಇಟ್ಟು ಎಳಿತಾನೆ, ಎಲ್ಲಿ ಅಂತಲೇ ಕಾಣಿಸ್ತಿಲ್ಲ ಇವನಿಗೂ. ನೀವೆಲ್ಲ ಏನಾಗಬೇಕಣ್ಣ ಅವ್ರಿಗೆ? ಅವನು ಕ್ಲಾಸ್ಮೇಟ್ ಅಣ್ಣ, 5th ನನ್ನ ಜೊತೆಲಿ ಇದ್ದಿದ್ದು. ಅವನು ನಾನು 5th ಕ್ಲೋಸ್ ಫ್ರೆಂಡ್ ಅವರು. ಈಗ ಅವ್ನು ಕಾಲೇಜಿಗೆ ಹೋದ, ನಾನು ಕೆಲಸ ಮಾಡ್ತೀನಿ, ಇವನು ಕೆಲಸ ಮಾಡ್ತೀನಿ. ಅವನು ಸೆಕೆಂಡ್ ಇಯರ್ PUC ಸೈನ್ಸ್ ಇವಾಗ ಓದ್ತಿರೋದು. ಎಕ್ಸಾಮ್ ಬರ್ಬಿಟ್ಟು ಬಂದಿದ್ದೆ. 3 ಜನಕ್ಕೂ ಹೇಳ್ರಿ. ಅವನ ಹೆಸರು ರಘು ಅಂತ, ಇವಾಗ ಇಲ್ವಲ್ಲ. ಅವನ ಹೆಸರು ರಘು ಅಂತ. ಇವನು ಆಕಾಶ್, ನನ್ನ ಹೆಸರು ಅಜಯ್ ಅಷ್ಟೇ. 3 ಜನಕ್ಕೂ ಈಜು ಬರ್ತಿತ್ತಾ? ಇಲ್ಲ, ಇವನಿಗೆ ಒಬ್ಬನಿಗೆ ಬರೋದು. ಅವನು ಬರೋದು, ನನಗೂ ಬರೋದು.